ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ನಿನ್ನೆ ಆಚರಿಸಿದಂಥ ವರಮಹಾಲಕ್ಷ್ಮಿ ಹಬ್ಬವನ್ನು ನಾನು ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ರಿ ಅಂತ ಅಂದ್ಕೊಂಡಿನಿ. ವರಮಹಾಲಕ್ಷ್ಮಿ ಹಬ್ಬ ಅಂತಂದೇಳಂದ್ರೆ ನಮ್ಮ ಹೆಣ್ಮಕ್ಳಿಗೆ ಎಲ್ಲ ಅತ್ಯಂತ ಸಡಗರ ಮತ್ತು ಸಂಭ್ರಮದ ಹಬ್ಬನ ಅಂತಲೇ ಅನ್ಕೋಬೋದು ನಾವು. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸೋದಕ್ಕೂ ಮುನ್ನ ನಾವು ಮನೆಯೊಳಗೆ ಹೆಣ್ಮಕ್ಳು ಕೆಲವೊಂದು ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಕೋಬೇಕಾಕೈತಿ. ಆ ಪ್ರಿಪ್ರೇಷನ್ಸ್ಗಳು ಏನೇನು, ಯಾವ ರೀತಿ ನಾವು ಈ ಹಬ್ಬವನ್ನು ಆಚರಿಸ್ಕೊಂಡ್ವಿ ಅಂತೇಳಿ ನಾನು ಇವತ್ತಿನ ದಿವಸ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಮೊದಲಿಗೆ ಹಬ್ಬ ಅಂತಂದೇಳಂದ್ರೆ ನಾವು ಹೂಗಳಂತೂ ಬೇಕು. ಅದೆಷ್ಟಾದರೂ ತುಟ್ಟಿ ಇರಲಿ, ಹೂವಂತೂ ಬೇಕು. ಹೂ ಇಲ್ಲ ಅಂತಂದೇಳಂದ್ರೆ ನಮ್ಗೆ ಪೂಜೆ ಅಷ್ಟೊಂದು ವಿಜೃಂಭಣೆಯಿಂದ ಮಾಡೋದಕ್ಕಾಗೋದಿಲ್ಲ. 200-300 ರೂಪಾಯಿ kg ಹೂಗಳಿದ್ದು ನಿನ್ನೆ ನಾನು ಅಷ್ಟು ಕೊಟ್ಟು ತೊಗೊಂಡು ಬಂದು ಎಲ್ಲ ಮಾಲೆ ಮಾಡಿ ಇಟ್ಕೊಂಡಿನಿ. ನೀವು ಬೇಕಿದ್ರೆ ರೆಡಿಮೇಡ್ ಮಾಲೆಗಳು ಸಿಗ್ತಾವೆ, ಅವನು ಕೂಡ ತಂದು ಹಾಕ್ಬೋದು. ಮತ್ತು ಮನೆಯೊಳಗೆ ಬೆಳ್ಳಿ ಸಾಮಾನುಗಳನ್ನೆಲ್ಲ ನಾವು ಒಳಗಡೆ ಇಟ್ಬಿಟ್ಟಿರ್ತೀವಿ, ತೆಗೆದಿರೋದೇ ಇಲ್ಲ ಜಾಸ್ತಿ. ಹಬ್ಬ ಹರಿದಿನಗಳು ಬಂದರೆ ಮಾತ್ರ ನಾವು ಈ ಬೆಳ್ಳಿ ಸಾಮಾನುಗಳನ್ನು ತೆಗಿತೀವಿ. ಈ ಬೆಳ್ಳಿ ಸಾಮಾನುಗಳನ್ನು ನೀವು ಜಾಸ್ತಿ ಮಾಡೋದು ಬೇಡ. ಒಂದು ಸ್ವಲ್ಪ ಕೋಲ್ಗೇಟ್ ಪೌಡ್ರ್ ಇರ್ತೈತಲ್ಲ, ಅದನ್ನು ತೊಗೊಂಡು ಒಂದು ಸ್ವಲ್ಪ ಇದ್ರ ಮೇಲೆಲ್ಲ ಹಾಕಿ ಚಲೋ ತಂಗ ನೀವು ಕೈಯಿಂದ ತಿಕ್ಕೊಂಬಿಟ್ರಿ ಅಂತಂದ್ರೆ, ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಇದನ್ನೆಲ್ಲ ಒರೆಸ್ಕೊಂಬಿಟ್ರಿ ಅಂತಂದ್ರೆ ಸಾಕು. ನಮ್ಮದು ಬೆಳ್ಳಿ ಸಾಮಾನುಗಳೆಲ್ಲ ಪಳಪಳ ಅಂತ ಹೊಳಿತೈತೆ ನೋಡ್ರಿ. ನಾನು ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿನಿ. ಮತ್ತು ತಳಿರು ತೋರಣಗಳನ್ನು ಕೂಡ ಕಟ್ಟಬೇಕಾಗೈತಿ. ಮಾವಿನ ಎಲೆಗಳಿಂದ ಸಾಕಷ್ಟು ರೀತಿಯಾದಂಥ ಅಲಂಕಾರಗಳನ್ನು ಮಾಡ್ಬೋದು ಮಾವಿನ ಎಲೆಯಿಂದ. ನಾನಿಲ್ಲಿ ಒಂದು ಥರ ಸ್ವಲ್ಪ ಸಿಂಪಲ್ ಆಗಿರುವಂಥ ಒಂದು ಮಾವಿನ ಎಲೆದು ಡೆಕೋರೇಷನ್ ನಿಮ್ಗೆ ತೋರಿಸ್ಕೊಟ್ಟಿನಿ. ನೀವು ಇದನ್ನು ಬಾಕಲಿಗೆ ಹಾಕೋದಕ್ಕೆ ತೋರಣ ಕೂಡ ಮಾಡ್ಕೋಬೋದು, ಇಲ್ಲಾಂದ್ರೆ ಅಲ್ಲಲ್ಲೇ ಇದನ್ನು ಅಂಟಿಸ್ಕೋಬೋದು. ಒಂದೇನಾದರೂ ಸ್ಟಿಕ್ಕರ್ ಅಂಟಿಸಿ ಇದನ್ನು ಅಂಟಿಸ್ಕೋಬೋದು, ಇಲ್ಲಾಂದರೆ ಇದನ್ನು ತೋರಣ ಕೂಡ ಮಾಡ್ಕೋಬೋದು. ಈಗ ನಾನು ಈ ರೀತಿಯಾಗಿ ಒಂದು ಸಿಂಪಲ್ಲಾಗಿ ಮಾಡಿ ತೋರ್ಸಕತ್ತೀನಿ ನಿಮ್ಗೆ. ಇದಕ್ಕೊಂದು 4 ಮಾವಿನ ಎಲೆಗಳನ್ನು ತೊಗೊಂಡು ಈ ರೀತಿ ಮಡಚ್ಕೊಂಡು ಮಧ್ಯದಲ್ಲಿ ಒಂದು ಹೂವನ್ನು ಇಟ್ಕೊಂಡು ಇದಕ್ಕೆ ಈಗ ತುಂಬ ಜನ ಸ್ಟೆಪ್ಲರ್ಸನ್ನು ಹಾಕ್ತಾರೆ. ಸ್ಟೆಪ್ಲರ್ಸನ್ನು ಹಾಕೋದಕ್ಕೆ ಹೋಗಬೇಡ್ರಿ, ಯಾಕಂದರೆ ಈ ಎಲೆಗಳನ್ನೆಲ್ಲ ಪ್ರಾಣಿಗಳು ತಿಂತಿರ್ತಾವಲ್ಲ, ಅದು ಪಿನ್ ಏನಾದರೂ ಅದ್ರ ಒಳಗಡೆ ಹೋದರೆ ಭಾಳ ಕಷ್ಟ. ಅದಕ್ಕೋಸ್ಕರ ಪಿನ್ಗಳನ್ನು ಯೂಸ್ ಮಾಡಬೇಡ್ರಿ. ಒಂದು ದಾರದ ಮುಖಾಂತರ ನೀವು ಇದನ್ನು ಯೂಸ್ ಮಾಡೋದು ಒಳ್ಳೆಯದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸೋದು. ಇದಂತರೂ ಎಲ್ಲರಿಗೂ, ಎಲ್ಲ ಮನೆಯೊಳಗೂ ಹೆಣ್ಮಕ್ಳಿಗೆ ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಕೋಬೋದು. ನಾನು ಕೂಡ ಭಾಳ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ನೋಡಿದೆ. ಹೌ ಟು ಡ್ರಾಪಿಂಗ್ ಸ್ಯಾರೀಸ್ ಅಂತಂದೇಳಿ ಭಾಳನ ಮಂದಿ ತೋರಿಸ್ಯಾರ ಯೂಟ್ಯೂಬ್ದೊಳಗೆ. ನೀವು ಕೂಡ ಸರ್ಚ್ ಮಾಡಿ ನೋಡಿರಿ, ನಿಮಗೂ ಕೂಡ ಸಿಗ್ತೈತಿ. ಇದು ನೋಡೋದಕ್ಕೆ ಭಾಳ ಈಸಿ ಅನಿಸ್ತೈತಿ. ಅವರು ಸೀರೆನ ಎಷ್ಟೊಂದು ಚೆನ್ನಾಗಿ ಬಡ ಫಾಸ್ಟಾಗಿ ಉಡಿಸ್ತಾರಲ್ಲಪ್ಪ, ನಮ್ಗೆ ಯಾಕೆ ಇಷ್ಟು ಫಾಸ್ಟಾಗಿ ಬರೋದಿಲ್ಲ ಅಂತ ಅನಿಸ್ತೈತಿ. ಆದರೆ ಉಡಿಸೋ ಮುಂದೆ ನಮಗೆ ಇದು ಸ್ವಲ್ಪ ಕಷ್ಟನೂ ಅನಿಸ್ತೈತಿ. ನಾನು ಕೂಡ ಸ್ವಲ್ಪ ಕಷ್ಟಪಟ್ಟು ಇದನ್ನು ಸ್ಯಾರಿನ ನೀಟಾಗಿ ಮಡಚ್ಕೊಂಡು ವರಮಹಾಲಕ್ಷ್ಮಿಗೆ ಉಡಿಸೋದಕ್ಕೆ ರೆಡಿ ಮಾಡ್ಕೊಂಡಿನಿ. ಈ ರೀತಿ ಒಂದು ಸಿಂಗಲ್ ಪದರನ್ನು ಹಾಕ್ಕೊಂಡು ನಾವು ನೆರಿಗೆಗಳನ್ನು ನೀಟಾಗಿ ಮಾಡಿಕೊಂಡು, ಮತ್ತು ಅಲ್ಲೆಲ್ಲೇ ನಾವು ಕ್ಲಿಪ್ಗಳನ್ನು, ಬಟ್ಟೆಗೆ ಹಾಕೋ ಕ್ಲಿಪ್ಗಳು ಇರ್ತಾವಲ್ಲ, ಆ ಕ್ಲಿಪ್ಗಳಿಂದ ಇವನೊಂಚು ಸ್ವಲ್ಪ ಅಲ್ಲೆಲ್ಲೇ ಸೆಂಟರ್ನಾಗ ಮತ್ತು ಆ ಕಡೆ ತುದಿಗೆ ಈ ಕಡೆ ತುದಿಗೆ ಒಂದೊಂದು ಕ್ಲಿಪ್ಗಳನ್ನು ಹಾಕ್ಕೊಂಡು ಇದನ್ನು ನಾವು ಹಿಂದಿನ ದಿವಸನ ಮಾಡಿ ಇಟ್ಕೊಂಡ್ಬಿಟ್ವಿ ಅಂತಂದೇಳಿದ್ರೆ ಮಾರನೇ ದಿವಸ ನಮಗೆ ಸೀರೆ ಉಡ್ಸೋದಕ್ಕೆ ಸ್ವಲ್ಪ ಈಸಿ ಆಕೈತಿ. ಇಲ್ಲ ಅಂದರೆ ಬೆಳಿಗ್ಗೆನೇ ನಾವು ಇದನ್ನೆಲ್ಲ ಮಾಡ್ಕೊತ ಕುಂತ್ವಿ ಅಂತಂದೇಳಿದ್ರೆ ಸೀರೆ ಬೆಳಿಗ್ಗೆ ಅಲಂಕಾರ ಮಾಡೋದು, ಸೀರೆನೂ ಉಡಿಸೋದು ಅಂತಂದ್ರೆ ಭಾಳನ ಲೇಟ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಇದನ್ನು ನಾನು ಹಿಂದಿನ ದಿವಸನ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿ ಸೆಂಟ್ರೊಳಗೆ ಒಂದು ಕ್ಲಿಪ್ ಹಾಕ್ಕೊಳ್ರಿ. ಆಮೇಲೆ ಸೆರಗಿನ ಕಡೆಗೂ ಈ ರೀತಿಯಾಗಿ ನೆರಿಗೆಗಳನ್ನು ಮಾಡಿಕೊಡ್ರಿ. ಈ ರೀತಿ ನೀಟಾಗಿ ನೆರಿಗೆಗಳನ್ನು ಮಾಡ್ಕೊಳ್ರಿ. ನನಗೂ ಕೂಡ ಅಷ್ಟೊಂದು ಫಾಸ್ಟಾಗಿ ಮಾಡೋದಕ್ಕೆ ಬಂದಿಲ್ಲ. ಇದನ್ನು ನಮ್ಮ ಮನೆಯವರು ಹೆಲ್ಪ್ ಮಾಡಿದ್ರು. ಇದ್ರ ಜೊತೆಗೆ ಅವರು ಕೂಡ ಈ ರೀತಿ ನನಗೆ ಹೆಲ್ಪ್ ಮಾಡಿ ಕೊಟ್ಟರು. ನೋಡಿರಿ, ಈಗ ಈ ರೀತಿಯಾಗಿ ನಾವು ಸೀರೆಗಳನ್ನು ಸೆರಗನ್ನು ಕೂಡ ಈ ರೀತಿ ಒಂದು ಸಣ್ಣದಾಗಿ ಕ್ಲಿಪ್ ಹಾಕ್ಕೊಂಡು ಇದನ್ನು ಕೂಡ ಎತ್ತಿ ನೀಟಾಗಿ ಒಂದು ಕಡೆಗೆ ತೆಗೆದಿಟ್ಕೊಂಡ್ಬಿಡ್ಬೇಕು. ಅಂದರೆ ನಮಗೆ ಬೆಳಿಗ್ಗೆ ಸೀರೆ ಉಡ್ಸೋದಕ್ಕೆ ಇದು ಭಾಳ ಸುಲಭ ಆಗ್ತೈತಿ. ಇದನ್ನು ಹಿಂದಿನ ದಿವಸನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಆಮೇಲೆ ಹಿಂದ್ಗಡೆದು ಡೆಕೋರೇಷನ್ನು ಕೂಡ ನಮ್ಮ ಮನೆಯವರು ಮಾಡಿದ್ರು. ಹಿಂದ್ಗಡೆ ಒಂದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಷನ್ಸ್ಗಳನ್ನು ಮಾಡ್ಕೋಬೋದು. ಮತ್ತು ಕೆಳಗಡೆ ಒಂದು ಟೇಬಲ್ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಎತ್ತರಕ್ಕೆ ವರಮಹಾಲಕ್ಷ್ಮಿನ ಕುಂದ್ರಿಸೋದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆಮೇಲೆ ವರಮಹಾಲಕ್ಷ್ಮಿಯ ಮುಖದ ಒಂದು ಸ್ವಲ್ಪ ಅಲಂಕಾರ ಕೂಡ ನಾನು ಮಾಡಿ ಇಟ್ಕೊಂಡಿದ್ದೆ. ಇದು ಬರೀ ಬೆಳ್ಳಿದು ಅನಿಸುತ್ತಲ್ಲ, ಅಷ್ಟೊಂದು ಲಕ್ಷಣವಾಗಿ ಕಾಣಿಸೋದಿಲ್ಲ. ನಾವು ಈ ರೀತಿಯಾಗಿ ಸ್ವಲ್ಪ ಕಾಡಿಗೆ ಮತ್ತು ಅರಿಶಿನ ಕುಂಕುಮ ಏನಾದರೂ ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ ಅಂತಂದರೆ ಅದರ ಮುಖಕ್ಕೆ ಅಮ್ಮನವರು ಬಹಳ ಸುಂದರವಾಗಿ ಕಾಣಿಸ್ತಾರೆ.
ಈಗ ನೀವು ಕಣ್ಣಿಗೆ ಹಚ್ಕೊಂಡು ಕಾಜಲ್ ಇರ್ತೈತಲ್ಲ ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಬೇರೆ ಏನಾದರೂ ಇಲ್ಲ ಪೆನ್ಸ್ ಬರ್ತಾವೆ, ಅದರಿಂದ ಸ್ಕೆಚ್ ಪೆನ್ಸ್ ಬರ್ತಾವೆ, ಅದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇದು ವಾಶ್ ಮಾಡಿದರೆ ಹೋಗಿಬಿಡ್ತೈತಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಾನಿಲ್ಲಿ ಕಾಜಲನ್ನು ಯೂಸ್ ಮಾಡ್ಕೊಂಡಿನಿ. ಮತ್ತು ಅರಿಶಿನ ಕುಂಕುಮ ಇರ್ತೈತಲ್ಲ ಅದನ್ನು ಕೂಡ, ಮತ್ತು ಗಂಧ ಇರ್ತೈತಲ್ಲ, ನಾವು ಗಂಧ ತೆಗೆದಿರ್ತೀವಲ್ಲ ಅದನ್ನು ಕೆಳಗಡೆ ಹಚ್ಚಿ ಮೇಲೆ ಕುಂಕುಮ ಮತ್ತು ಅರಿಶಿನಗಳನ್ನು ಹಚ್ಕೊಂಡಿನಿ. ಈ ರೀತಿಯಾಗಿ ನೀವು ಯಾವ ರೀತಿ ಬೇಕಾದರೂ ಅಮ್ಮನವರ ಮುಖವನ್ನು ಅಲಂಕಾರ ಮಾಡಬಹುದು. ಇಲ್ಲೇ ನಾನು ಸ್ವಲ್ಪ ಅಗಲವಾಗಿ ಕುಂಕುಮನ ಹಚ್ಕೊಂಡೇನಿ, ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ನಾನು ಈ ರೀತಿ ಹಚ್ಕೊಂಡಿನಿ. ನಿಮಗೆ ಹೆಂಗೆ ಬೇಕೋ ಹಂಗೆ ಅಲಂಕಾರನ ಮಾಡ್ಕೋಬೋದು. ಎಲ್ಲಕ್ಕಿಂತ ಮುಖ್ಯ ಭಕ್ತಿ ಮತ್ತು ಶ್ರದ್ಧೆ. ನಾವು ಪೂಜೆನ ಹಿಂಗೆ ಮಾಡಬೇಕು ಅನ್ನೋದಕ್ಕಿಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಸಾಕು ಅಂತ ನನ್ನ ಅನಿಸಿಕೆ. ಕೆಲವು ಬಹಳನ ಪದ್ಧತಿಗಳನ್ನು ಮಾಡ್ತಾರೆ. ನಾನು ಅಷ್ಟೊಂದು ಪದ್ಧತಿಗಳನ್ನು ಇಲ್ಲಿ ನಿಮಗೆ ತೋರಿಸ್ಕೊಟ್ಟಿಲ್ಲ. ಮಾಡ್ಬೋದು, ನಿಮ್ಮ ಇಷ್ಟ, ನಿಮ್ಮ ಭಕ್ತಿ ಮತ್ತು ನಿಮ್ಮ ಶ್ರದ್ಧೆ, ಅದಕ್ಕೆ ಯಾರೂ ಏನು ಅನ್ನೋದಕ್ಕಾಗೋದಿಲ್ಲ. ಈಗ ಗಲ್ಲಕ್ಕೂ ಕೂಡ ನಾನು ಅರಿಶಿನ ಹಚ್ಕೊಂಡಿನಿ. ಫಸ್ಟ್ ಕೆಳಗಡೆ ಗಂಧ ಹಚ್ಕೊಳ್ರಿ, ಆಮೇಲೆ ಅದ್ರ ಮೇಲೆ ಅರಿಶಿನ ಹಚ್ಕೊಳ್ರಿ, ಅಂದರೆ ಗಟ್ಟಿಯಾಗಿ ನಿಲ್ತೈತಿ. ಈ ರೀತಿ ಹಚ್ಕೊಂಡ್ರಿ ಅಂದರೆ ಗಟ್ಟಿಯಾಗಿ ನಿಲ್ತೈತಿ. ಆಮೇಲೆ ಹಣೆಗೆ ಒಂದು ಸ್ವಲ್ಪ ಮೇಲೆ ಕುಂಕುಮನ ಹಚ್ಕೊಂಡ್ಬಿಡ್ರಿ. ಈ ರೀತಿ ಹಚ್ಕೊಂಡು ಕೆಳಗಡೆ ಒಂದು ಸ್ವಲ್ಪ ಕುಂಕುಮ ಹಚ್ಕೊಳ್ರಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅಲಂಕಾರಗಳನ್ನು ಮಾಡ್ಕೋಬೋದು. ಈಗ ತುಟಿಗೆ ಒಂದು ಸ್ವಲ್ಪ ನಾನು ನೇಲ್ ಪಾಲಿಶ್ ಇರ್ತೈತಲ್ಲ ಆ ನೇಲ್ ಪಾಲಿಶನ್ನು ಹಚ್ಚೇನಿ, ಅಂದ್ರೆ ತುಟಿ ಕೆಂಪಗೆ ಸುಂದರವಾಗಿ ಕಾಣಿಸುತ್ತೆ ಅಂಥೇಳಿ. ಮತ್ತು ಕಿವಿಯೊಲೆಗಳಿದ್ದು ಕಿವಿಯೊಲೆ ಕೂಡ ಹಾಕಿನಿ. ಮತ್ತು ಬೈತಲ್ ಮಣಿ ಇತ್ತು, ಬೈತಲ್ ಮಣಿ ಕೂಡ ಹಾಕಿನಿ. ನೋಡ್ರಿ, ಈಗ ಅಮ್ಮನವ್ರ ಮುಖ ಪೂಜೆಗೆ ರೆಡಿ ಆಯಿತು. ಈ ರೀತಿ ಮಾಡಿಕೊಂಡ್ರೆ ಭಾಳ ಸುಂದರವಾಗಿ ಕಾಣಿಸ್ತೈತಿ ಅಮ್ಮನವ್ರ ಮುಖ. ನಿಮ್ಗೆ ಯಾವ ರೀತಿ, ಮತ್ತು ಮೂಗಿಗೆ ಒಂದು ನತ್ತನ್ನು ಕೂಡ ಹಾಕ್ಕೊಂಡಿನಿ ನಾನು. ಈಗ ಮಾರನೇ ದಿವಸ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಕೆಳಗಡೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಳ್ಬೇಕು. ಅಕ್ಕಿ ಹಾಕ್ಕೊಂಡು ಈ ರೀತಿ ಕೊಡವನ್ನು ಇಟ್ಕೋರಿ. ಭಾಳ ಜನ ತಾಮ್ರ ಕೊಡನ ಇಡಬೇಕು, ಬೆಳ್ಳಿ ಕೊಡನ ಇಡಬೇಕು ಅಂಥೇಳಿ ಕೆಲವೊಬ್ಬರು ಪೂಜೆ ಮಾಡುವಾಗ ಯೂಟ್ಯೂಬ್ದೊಳಗೆ ತೋರಿಸಿದ್ರು. ನಿಮ್ಗೆ ಯಾವ ಕೊಡ ಬೇಕೋ ಅವು ಕೊಡ ಇಟ್ಕೊಳ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ನನಗನ್ಸೋ ಮಟ್ಟಿಗೆ ನಾನು ಹೇಳಿದ್ನಲ್ಲ, ನಾನು ಜಾಸ್ತಿ ಪದ್ಧತಿಗಳನ್ನು ಇದ್ರೊಳಗೆ ತೋರಿಸಿಲ್ಲ. ನಾನಂತರೂ ಸ್ಟೀಲಿನ ಕೊಡ ಇತ್ತು, ಸ್ಟೀಲಿನ ಕೊಡನ ಇಟ್ಕೊಂಡಿನಿ. ತಾಮ್ರ ಬಿಂದಿಗೆ ಕೂಡ ಇತ್ತು, ಅದು ಸ್ವಲ್ಪ ದೊಡ್ಡದಿತ್ತು, ಅದಕ್ಕೋಸ್ಕರ ನಾನು ಇದು ಸ್ಟೀಲಿನ ಬಿಂದಿಗೆ ಶೇಪ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಈ ಬಿಂದಿಗೆನ ಇಟ್ಕೊಂಡಿನಿ. ಮತ್ತು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸೀರೆನ ಈ ರೀತಿ ಹಾಕ್ಕೊಳ್ಬೇಕು. ಮೇಲೊಂದು ಪಿನ್ ಹಾಕ್ಕೊಳ್ರಿ, ಕೆಳಗಡೆ ಒಂದು ಪಿನ್ ಹಾಕ್ಕೊಂಬಿಡ್ರಿ, ಅಂದರೆ ಇದೊಂದು ಚೂರು ಅಳಗಾಡೋದಿಲ್ಲ. ಮತ್ತು ನೆರಿಗೆಗಳನ್ನೆಲ್ಲ ಸರಿಯಾಗಿ ಈ ರೀತಿ ಮಾಡ್ಕೊಳ್ರಿ. ಈ ರೀತಿ ನೀವು ಸೀರೆನ ಉಡಿಸಿದ್ರಿ ಅಂತಂದ್ರೆ ಭಾಳ ಸರಳವಾಗಿ ಬಂದೈತಿದ್ದು. ಯಾರು ಹೊಸದಾಗಿ ಈ ಸೀರೆ ಉಡಿಸ್ತಿರ್ತಿರಲ್ಲ ಅವ್ರಿಗೂ ಕೂಡ ಭಾಳ ಸರಳವಾಗಿ ಉಡಿಸ್ಕೋಬೋದು. ಈ ರೀತಿ ನೋಡ್ರಿ, ಎಷ್ಟು ನೀಟಾಗಿ ಕುಂತ್ಕೊಂತ ಈಗ ಸೆಂಟರ್ನಾಗ ಒಂದು ದಾರ ಕಟ್ಕೊಂಡ್ಬಿಡ್ರಿ. ಈ ರೀತಿ ಒಂದು ಸೆಂಟ್ರೊಳಗೆ ದಾರ ಕಟ್ಕೊಂಡ್ರಿ ಅಂದರೆ ಒಂದು ದೇವಿಗೆ ಒಂದು ಸುಂದರವಾದಂಥ ಶೇಪ್ ಬರ್ತೈತಿ. ನೋಡ್ರಿ, ಈ ಥರ ಹಿಂಗೊಂದು ಟೈಟಾಗಿ ದಾರ ಕಟ್ಕೊಂಡ್ಬಿಟ್ರಿ ಅಂದ್ರೆ ಈ ರೀತಿ ಅದು ಮೇಲಿಂದು ಕೋಲ್ ಕಟ್ಟಿರ್ತೀವಲ್ಲ ಅದು ಕೈಗಳ ಶೇಪ್ ಬರ್ತೈತಿ. ಇದು ಕೆಳಗಡೆ ಸೊಂಟದ ಶೇಪ್ ಬರ್ತೈತಿ. ಇಷ್ಟು ಈ ರೀತಿಯಾಗಿ ಮಾಡ್ಕೊಂಡ್ರಿ ಅಂತಂದ್ರೆ ಆಮೇಲೆ ಸೆರಗು ಕೂಡ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋಬೋದು. ಭಾಳ ಥರದಂಥ ಸೆರಗುಗಳನ್ನು ಮಾಡೋದು ತೋರಿಸ್ಯಾರ. ನಾನು ಈ ರೀತಿಯಾಗಿ ಸೆರಗನ್ನು ತೊಗೊಂಡು ಇದನ್ನು ಮೇಲ್ಗಡೆ ಹಾಕ್ಕೊಂಡು ಕೆಳಗಡೆ ಒಂದು ಪಿನ್ನನ್ನು ಹಾಕ್ಕೊಂಡೇನಿ. ಈ ರೀತಿ ಕೆಳಗಡೆ ಒಂದು ಪಿನ್ ಹಾಕೊಂಡ್ಬಿಡ್ರಿ. ಮತ್ತು ನಡಕ್ಕೆ ಒಂದು ಸೊಂಟದ ಪಟ್ಟಿ ಇತ್ತು ಅಂತಂದ್ರೆ ಅದನ್ನು ಹಾಕೋಬೋದು, ಅಥವಾ ಯಾವುದಾದ್ರೂ ನೆಕ್ಲೆಸ್ ಇದ್ದರೆ ಅದನ್ನು ಹಾಕೋಬೋದು. ನಿಮ್ಮ ಮನೆಯೊಳಗೆ ಏನೇನು ಆಭರಣಗಳದಾವು ಎಲ್ಲನೂ ಹಾಕ್ಕೊಂಡು ವರಮಹಾಲಕ್ಷ್ಮೀದ ಅಲಂಕಾರವನ್ನು ಮಾಡ್ಕೋಬೋದು. ವರಮಹಾಲಕ್ಷ್ಮಿಗೆ ಎಷ್ಟು ನಾವು ಆಭರಣಗಳನ್ನು ಹಾಕಿದ್ರೂ ಕಡಿಮೆನ. ನಿಮ್ಮ ಮನೆಯೊಳಗೆ ಏನೇನದಾವು ಹಾಕೋಬೋದು, ನೀವು ಎಷ್ಟು ಬೇಕಾದರೂ ಅಲಂಕಾರ ಮಾಡ್ಕೋಬೋದು. ಆಮೇಲೆ ಈಗ ಕೊಡದೊಳಗೆ ನಾನು ಒಂದು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೊತೀನಿ, ಮತ್ತು ಒಂದು ಕಾಯಿನನ್ನು ಹಾಕ್ಕೊತೀನಿ. ಮತ್ತು ಮೇಲೆ ಎಲೆಗಳಿರ್ತಾವಲ್ಲ ಆ ಎಲೆಗಳಿಂದ 5 ಎಲೆಗಳನ್ನು ಇಟ್ಕೋಬೇಕು ಸುತ್ತಲೂ. ಈ ರೀತಿ 5 ಎಲೆಗಳನ್ನು ಇಟ್ಕೊಳ್ರಿ. ಕೆಲವೊಬ್ಬರು ಮಾವಿನ ಎಲೆ ಇಟ್ಕೊತಾರೆ, ಅಥವಾ ಈ ರೀತಿ ಹಾಕೊಳ್ಳೋ ಎಲೆ ಇರ್ತೈತಲ್ಲ ಆ ಎಲೆಗಳನ್ನು ಬೇಕಾದರೂ ಇಟ್ಕೊಳ್ರಿ. ಇಟ್ಕೊಂಡು ನಾನು ಅಲಂಕಾರ ಮಾಡಿದ್ನೆಲ್ಲ ಅಮ್ಮನವ್ರ ಮುಖನ ಅದನ್ನು ಕಾಯಿ ಸಮೇತ ಇದ್ರ ಮೇಲೆ ನಾವು ಇಟ್ಕೋಬೇಕು. ಮತ್ತು ಇದ್ರ ಮೇಲೆ ಒಂದು ಮಾಲೆಯನ್ನು ಹೆಣೆದಿದ್ದೆ ನಾನು ಈ ರೀತಿಯಾಗಿ. ಅದನ್ನು ಕೂಡ ಅಂದ್ರೆ ಕಾಯಿ ಕಾಣಿಸ್ಬಾರ್ದು ಅಂತಂದೇಳಿ ಈ ರೀತಿ ಮಾಲೆನ ಸುತ್ತಲೂ ಹಾಕ್ಕೊಂಡಿನಿ. ಮತ್ತು ಇದು ಸೀರೆ ಜೊತೆಗೆ ಬ್ಲೌಸ್ ಪೀಸ್ ಇರ್ತೈತಲ್ಲ ಅದನ್ನು ಕೂಡ ಈ ರೀತಿ ನೆರಿಗೆ ಕಟ್ಟಿ ಅದನ್ನು ಮೇಲೆ ಹಾಕ್ಕೊಂಡಿನಿ ನಾನು. ಮತ್ತು ಈ ಮಾಲೆ ಕೂಡ ನಾನು ಕಟ್ಟಿದ್ದೆ ಕೈಯಿಂದ, ಇದನ್ನು ಕೂಡ ಹಾಕ್ಕೊಂಡಿನಿ. ಮತ್ತು ಹಣ್ಣುಗಳನ್ನು ಇಟ್ಕೋಬೋದು. 5 ಥರದ ಹಣ್ಣುಗಳನ್ನು ಇಟ್ಟಿನಿಲ್ಲೇ. ಮತ್ತು ದೀಪಗಳನ್ನು ಇಟ್ಕೊಳ್ರಿ, ಆ ಕಡೆ ಒಂದು ಈ ಕಡೆ ಒಂದು. ಮತ್ತು ಆರತಿ ತಟ್ಟೆ ಇಟ್ಕೋಬೇಕು. ಇದನ್ನು ಕೂಡ ನೀವು ಮತ್ತೆ ಸೈಡಿಗೆ ಏನಾದರೂ ಫ್ಲವರ್ ಪಾಟ್ಸು ಇಂಥದ್ದು ಏನಾದರೂ ಇಟ್ಕೋಬೋದು.
ಈಗ ಎಲ್ಲ ದೀಪಗಳನ್ನು ಹಚ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡಿನಿ. ಈಗ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಗಂಧಗಳನ್ನು ಹಚ್ಕೊಂಡು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದೆ. ಮತ್ತು ಹೂಗಳನ್ನು ಕೂಡ ದಾಸವಾಳ ಹೂವಿದ್ದು ಆ ಹೂಗಳನ್ನು ಕೂಡ ಏರಿಸ್ಕೊಂಡಿನಿ. ನೋಡಿ, ಈ ಥರ ಎಷ್ಟು ಹೂವಿದ್ರೂ ಕಡಿಮೆನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಮತ್ತು ಊದಿನ ಕಡ್ಡಿ ಬೆಳಕೋಳ್ರಿ, ಮತ್ತು ಕರ್ಪೂರ ಮತ್ತು ಆರತಿ ಎಲ್ಲನೂ ಬೆಳಕೋಬೇಕು. ಈ ರೀತಿಯಾಗಿ ಬೆಳಗಿನಿ. ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿ ಮಾಡ್ಕೊಳ್ರಿ. ನಾನಂತೂ ಇಷ್ಟು ಮಾಡ್ಕೊಂಡಿನಿ. ನೀವು ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ಳೋರಿದ್ರೆ ಮಾಡ್ಕೋಬಹುದು. ಈ ಥರ ಎಲ್ಲ ಆರತಿ ಲಾಸ್ಟಿಗೆ ಮಂಗಳಾರತಿ ಮಾಡಿ ಆರತಿ ಮಾಡಿಕೊಂಡೆ ನಾನು. ನೋಡಿ, ಈಗ ನಮ್ಮ ವರಮಹಾಲಕ್ಷ್ಮಿಯ ಪೂಜೆ ಎಲ್ಲ ಮುಗೀತು. ಬಹಳ ಸುಂದರವಾಗಿ ವರಮಹಾಲಕ್ಷ್ಮಿ ಕಾಣಿಸಾತಾಳ. ಅಲಂಕಾರ ಎಲ್ಲ ಮುಗಿದೈತಿ. ವರಮಹಾಲಕ್ಷ್ಮಿ ಅಂತಂದೇಳಂದ್ರೆ ಬೇಡಿದವರಿಗೆ ಬೇಡದನ್ನು ಕೊಡುವಂತಹ ಒಬ್ಬ ತಾಯಿ ಅಂತಲೇ ನಾವು ಅನ್ಕೋಬೋದು. ನಾವು ಪರಿಶುದ್ಧವಾದಂಥ ಮನಸ್ಸಿನಿಂದ ದೇವಿ ಹತ್ರ ಬೇಡ್ಕೊಂಡ್ವಿ ಅಂತಂದೇಳಂದ್ರೆ ಸಾಕು, ಆ ದೇವಿ ನಮ್ಮ ಕರುಣಿಸ್ತಾಳ ಅನ್ನೋ ಒಂದು ವಿಶ್ವಾಸ ನಮಗಿರುತ್ತೆ. ಈಗ ಸಾಯಂಕಾಲ ಮತ್ತು ಉಡಿ ತುಂಬೋ ಕಾರ್ಯಕ್ರಮ ಇರ್ತೈತಲ್ಲ, ಮಧ್ಯಾಹ್ನದವರೆಗೂ ಇಷ್ಟ ಆಕೈತಿ. ಸಾಯಂಕಾಲ ಉಡಿ ತುಂಬೋ ಕಾರ್ಯಕ್ರಮ ಇರ್ತೈತಿ. ಅದಕ್ಕೋಸ್ಕರ ಅರಿಶಿನ ಕುಂಕುಮ, ಆಮೇಲೆ ನಾವು ಬಾಳೆಹಣ್ಣು ಉಡಿ ತುಂಬೋದಕ್ಕೆ ಬ್ಲೌಸ್ ಪೀಸ್, ಕೆಲವೊಬ್ಬರು ಬ್ಲೌಸ್ ಪೀಸ್ಗಳನ್ನು ಕೊಡ್ತಾರೆ, ಕೆಲವೊಬ್ರು ಏನಾದರೂ ಸಾಮಾನುಗಳನ್ನು ಕೊಡ್ತಾರೆ. ನಿಮಗೆ ಯಾವ್ದು ಇಷ್ಟನೋ ಆ ರೀತಿ ನೀವು ಕೊಡ್ಬೋದು. ಮತ್ತು ಇದು ಅಮ್ಮನವ್ರ ಎಡಿಗೋಸ್ಕರ ನಾವು ಸಾಕಷ್ಟು ವೆರೈಟಿಗಳನ್ನು ಮಾಡಿರ್ತೀವಿ. ನಮ್ಮ ಕಡೆ ಎಲ್ಲ ನಾವು ಕಡುಬು ಮತ್ತು ಹೋಳಿಗೆ ಇದೆಲ್ಲ ಮಾಡಿರ್ತೀವಿ. ಕೆಲವೊಬ್ಬರು ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಥರದ ಸ್ವೀಟ್ಸ್ಗಳನ್ನು ಮಾಡಿರ್ತಾರೆ. ಎಷ್ಟೋ ಜನ 5 ಥರದ ಸ್ವೀಟ್ಗಳನ್ನು ಮಾಡಿರ್ತಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಂದೇಳಿ. ನಾನಿಲ್ಲೇ ಕಡುಬು ಮತ್ತು ಬಜ್ಜಿ ಮತ್ತು ಕೋಸಂಬರಿ, ಅನ್ನ, ಈ ರೀತಿ ಎಲ್ಲ ಐಟಮ್ಸ್ಗಳನ್ನು ಮಾಡ್ಕೊಂಡಿದ್ದೆ. ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿರಿ. ಈ ರೀತಿ ಕರಿಗಡಬನ್ನು ಮಾಡ್ಕೊಂಡಿದ್ದೆ, ಮತ್ತು ಕೋಸಂಬರಿ ಮಾಡಿದ್ದೆ, ಮತ್ತು ಬಜ್ಜಿಗಳನ್ನು ಮಾಡ್ಕೊಂಡಿದ್ದೆ, ಮತ್ತು ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡಿದ್ದೆ, ಮತ್ತು ಹೀರೆಕಾಯಿ ಚಟ್ನಿ ಕೂಡ ಮಾಡಿದ್ದೆ, ಮತ್ತು ಈ ರೀತಿ ಮೊಸರುಗಾಯಿ ಮತ್ತು ಕಟ್ಟಿನ ಸಾರು ಮತ್ತು ಅನ್ನ ಚಪಾತಿ ಎಲ್ಲನೂ ಮಾಡ್ಕೊಂಡಿದ್ದೆ. ಈಗ ದೇವಿಗೆ ನೈವೇದ್ಯವನ್ನು ತೋರಿಸ್ತೀನಿ ನಾನು. ಈಗ ಎಲ್ಲ ಕೋಸಂಬರಿ ಪಲ್ಯ ಮತ್ತು ಅನ್ನ ಮತ್ತು ತುಂಬಿದೆಡಿ ಅಂತ ಕರಿತೀವಿ ನಾವೆಲ್ಲ. 5 ಕಡುಬುಗಳನ್ನು ಇಡ್ತೀವಿ ಮತ್ತು 5 ಬಜ್ಜಿಗಳನ್ನು ಇಡ್ತೀವಿ. ಮತ್ತು ಇದ್ರ ಮೇಲೆಲ್ಲ ಒಂದು ಸ್ವಲ್ಪ ತುಪ್ಪ ಹಾಕಿ ದೇವರ ನೈವೇದ್ಯಕ್ಕೆ ಈಗ ನೈವೇದ್ಯ ಮಾಡಿಕೊಂಡು ಕಾಯಿ ಹೊಡೆದು ಇದು ಮಧ್ಯಾಹ್ನದ ಪೂಜೆ ಎಲ್ಲ ಮುಗೀತು. ಈಗ ಸಾಯಂಕಾಲ ಉಡಿ ತುಂಬೋದಕ್ಕೋಸ್ಕರ ಈ ರೀತಿ ನಾನು ಎಲ್ಲನೂ ರೆಡಿ ಇಟ್ಕೊಂಡಿನಿ. ಹೂವು, ಅರಿಶಿನ ಕುಂಕುಮ ಮತ್ತು ಬಾಳೆಹಣ್ಣು ಮತ್ತು ಕೊಡೋದಕ್ಕೆ ಬ್ಲೌಸ್ ಪೀಸ್ಗಳನ್ನು ರೆಡಿ ಇಟ್ಕೊಂಡಿನಿ. ಬಂದಿರುವಂಥ ಮುತ್ತೈದರಿಗೆ ನಾನಿಲ್ಲಿ ಅರಿಶಿನ ಕುಂಕುಮ ಮತ್ತು ಉಡಿಯನ್ನು ಕೊಟ್ಟೆ. ಅದಕ್ಕೋಸ್ಕರನೇ ಹೇಳೋದು, ಇದು ಹೆಣ್ಮಕ್ಳಿಗೆ ಒಂದು ಬಹಳ ಸಂಭ್ರಮದ ವರಮಹಾಲಕ್ಷ್ಮಿ ಹಬ್ಬ ಅಂಥೇಳಿ. ನಾವು ಅವ್ರ ಮನೆಗೆ ಹೋಗೋದು, ಅವರು ನಮ್ಮ ಮನೆಗೆ ಹೋಗೋದು, ಇದು ಭಾಳನ ಒಂಥರ ಒಳ್ಳೆ ಬಾಂಧವ್ಯ ಕೂಡ ಇದು ಮೂಡಿಸುತ್ತೆ ಅಂತಲೇ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬನ ನಾನು ಈ ರೀತಿಯಾಗಿ ಆಚರಿಸ್ಕೊಂಡು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನಿಮಗೂ ಈ ವಿಡಿಯೋ ನನ್ನ ರೀತಿ ಹಬ್ಬನ ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ. ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಹೆಂಗಾಗೈತಿ ಅಂತೇಳಿ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ನೀವು ಕೂಡ ಹೆಂಗೆ ಹಬ್ಬನ ಆಚರಿಸ್ಕೊಂಡ್ರಿ ಅಂತಂದೇಳಿ ನನಗೊಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲ ತುಂಬ ಧನ್ಯವಾದಗಳು. ವರಮಹಾಲಕ್ಷ್ಮಿ ನಿಮಗೆಲ್ಲ ಸಿರಿ, ಸಂಪತ್ತು, ಐಶ್ವರ್ಯ, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನು ಕೊಡಲಿ ಅಂಥೇಳಿ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.